ತಂಗಿ ಎರಡು ದೇಹ ಒಂದೇ ಜೀವ. ಅಂದರೆ ಇವ್ರು ಹೇಳಿದೆಲ್ಲ ನಿಜನಾ? ಮಧು, ನಿನ್ನ ಬುದ್ಧಿಗೆ ಏನೇ ಆಗಿದೆ? ಹೋಗಿ ಹೋಗಿ ಸ್ಲಮ್ ಜನರು ಸವಾಸ ಮಾಡಿದ್ಯಲ್ಲೇ. ಅಮ್ಮ ಪ್ಲೀಸ್, ಇವ್ರನ್ನ ಹಾಗೆಲ್ಲ ಅನ್ಬೇಡ. ರಮೇಶ್ ಮನೆಯವರು ತುಂಬ ಒಳ್ಳೆಯವರು. ನಾನು ರಮೇಶ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅವರಿಲ್ಲ ಅಂದರೆ ನಾನು ಬದುಕಲ್ಲ. ನೀನು ಬದುಕಿದ್ದು ಪ್ರಯೋಜನ ಇಲ್ಲ ಕಣೆ. ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟೆ. ನಿನ್ನ ನಾನೇ ಸಾಯಿಸ್ಬಿಡ್ತೀನಿ. ಅಮ್ಮ ಬಿಡಿಮ್ಮ, ಪಾಪ ಹುಡುಗಿಗೆ ಯಾಕೆ ಹೊಡಿತಿದ್ದೀರಾ? ಯಾಕಂದ್ರೆ ನಿಮ್ಮನ್ನ ಹೊಡೆಯಕ್ಕಾಗೋದಿಲ್ವಲ್ಲ, ಅದಕ್ಕೆ. ಯಾಕೆ ಕುಡಿತಾ ಇದ್ದೀರಾ? ಗನಂದಾರಿ ಕೆಲಸ ಮಾಡಿದಾಳು ಅವನು. ಯಾವನ ಭಿಕಾರಿನ ಲವ್ ಮಾಡ್ತಿದ್ದಾಳಂತೆ. ಇವಳನ್ನ ಸಾಯಿಸ್ಬಿಡ್ಬೇಕು. ಸುಮ್ಮನೆ ಇರಿ ಚಿಕ್ಕಮ್ಮ. ನೋಡಿ ಪ್ಲೀಸ್, ಇವಾಗ ಸಿಚುವೇಶನ್ ಸರಿ ಇಲ್ಲ. ವಿಷಯ ಏನಂತ ನಾನು ತಿಳ್ಕೊಂಡು ಮನೆಯವ್ರ ಹತ್ರ ಮಾತಾಡಿ ನಿಮಗೆ ಡಿಸಿಷನ್ ತಿಳಿಸ್ತೀನಿ. ಬೇಜಾರು ಮಾಡ್ಕೋಬೇಡಿ. ಅಣ್ಣ ಅದು ಓ, ಎಲ್ಲೋ ಲಿಂಕ್ ಸಿಗ್ತಾ ಇದೆಯಲ್ಲ. ದಿನೇಶನ್ನ ಕ್ಯಾಚ್ ಮಾಡ್ಕೋಬೇಕು ಅಂದರೆ ಈ ಮಧುಗಿಂತ ಒಳ್ಳೆ ಅಸ್ತ್ರ ಬೇಕಾ? ನಮ್ಮ ಮನೆಯಲ್ಲಿ ಮದುವೆ ಟೆನ್ಷನ್ ಆಗಿದೆ. ಅವನು ಯಾರೋ ರಮೇಶ ಅಂತೆ, ಅವನ ಜೊತೆ ಇವಳಿಗೆ ಲವ್ ಅಂತೆ. ಅವನಿಲ್ಲ ಅಂದರೆ ನಂಗೆ ಜೀವನನೇ ಬೇಡ, ನಾನು ಬದುಕೇ ಇರಲ್ಲ ಅಂತಿದ್ದಾಳೆ. ಅವನು ನೋಡಿದ್ರೆ ಪಕ್ಕಾ ಫೋಟೋ ಥರ ಇದ್ದಾನೆ. ಮನುಷ್ಯ ಕಾಣೋದಕ್ಕೂ ಇರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವಾ? ಅಫ್ಕೋರ್ಸ್, ಬಟ್ ಅವನ ವಿಷಯದಲ್ಲಿ ಅದಾಗಲಿಲ್ಲ. ಅವನ ಬಗ್ಗೆ ವಿಚಾರಿಸ್ದೆ. ಅವನು ತುಂಬ ಬಡವ ಅಂತೆ. ಕಂಪೇರ್ ಮಾಡಿದ್ರೆ ನಾವು ಬಡವ್ರೆ ತಾನೆ. ಅಂಥವ್ರನ್ನಾಗಿ ನೀನು ಕಂಪೇರ್ ಮಾಡ್ಕೋತೀಯ? ಅವನು ದೊಡ್ಡ ಲೋಫರು. ತಿನ್ನೋ ಅನ್ನೋಕೆ ಅವ್ರ ತಾಯಿ ಸಂಪಾದನೆಯಿಂದ ಬದುಕಿರೋನು ಅವನು. ಅವ್ರ ಹತ್ರ ಸಾಲ ಮಾಡಿಕೊಂಡು ರಿಚಾಗಿ ಡ್ರೆಸ್ ಮಾಡಿಕೊಂಡು ಶ್ರೀಮಂತರು ಹುಡುಗಿಯಿಂದ ಬೀಳೋದು, ಅವ್ರನ್ನ ಮೋಸ ಮಾಡೋದು, ಇದೇ ಕೆಲಸ. ಇದೇ ರೀತಿ ಮೋಸ ಮಾಡಿಕೊಂಡು ನನ್ನ ತಂಗಿನೂ ನಂಬಿಸಿದ್ದಾನೆ. ಈ ಮೋಸ ಮಾಡೋ ಉದ್ದೇಶ ಇಲ್ಲ ಅಂದಿದ್ರೆ ಅವನು ಯಾಕಾಗಿ ಮಾಡ್ತಾ ಇದ್ದ? ನನ್ನ ತಂಗಿಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಬಾಯ್ ಬಿಟ್ಟರೆ ರಮೇಶ ರಮೇಶ ಅಂತಾನೆ ಇರ್ತಾಳೆ. ಮತ್ತೆ ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಈ ವಿಷಯನ ಮಧು ಹತ್ರ ಹೇಳಿದ್ರೆ ಅವಳು ಖಂಡಿತ ಒಪ್ಕೊಳ್ಳಲ್ಲ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಮುಳ್ಳುನ ಮುಳ್ಳಿಂದನೇ ತೆಗಿಬೇಕು ಅಂತ. ಅಂದರೆ ಆ ವಿಷಯ ಬಿಡು, ಅದೇನೋ ಒಂದು ಗತಿ ಆಗುತ್ತೆ. ನಿನ್ನ ವಿಷಯ ಹೇಳು. ನಿಮ್ಮ ಅಣ್ಣ ಮದುವೆ ತಯಾರಿ ಎಲ್ಲಿ ತನಕ ಬಂತು? ಕಾಡಲ್ಲಿ ಲಂಚ್ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ಮುಹೂರ್ತ ಕಾಯೋದೊಂದೇ ಬಾಕಿ. ಹೌದು, ಅದಾದಮೇಲೆ ನಿನ್ನ ಮದುವೆ. ನನಗೆ ಯಾಕೋ ಆ ನಂಬಿಕೆ ಇಲ್ಲ. ಏನು ಹೀಗೆ ಹೇಳ್ತಾ ಇದೀಯಾ? ನೀನು ಹೇಳ್ಬಿಟ್ರೆ ನಾನು ದೇವದಾಸ ಆಗ್ತೀನಿ ಅಂತನಾ? ಹೇಳ್ಕೊಂಡೋಗಿ ಮದುವೆ ಆಗ್ತೀನಿ. ಅದೆಲ್ಲ ಮಾತುಗಾಯ್ತು. ನಮ್ಮಣ್ಣ ನಿಮ್ಮ ಮನೆಗೆ ಪತ್ರಿಕೆ ಕೊಡೋಕೆ ಬಂದಾಗ
ಹೋಯ್ತಲ್ಲ ಮರ್ಯಾದೆ, ಅದಕ್ಕಿಂತ ಅವಮಾನ ಬೇಕಾ? ಮನೆಯವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನನಗೆ ಯಾಕೋ ಈ ಮದುವೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮಾವ, ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ಇಷ್ಟಕ್ಕೂ ಅವರಿಬ್ಬರು ಒಟ್ಟಿಗಿದ್ರೆ ತಾನೇ ಮದುವೆ ಮಾತು. ಮೊದಲು ಅವರಿಬ್ಬರನ್ನು ದೂರ ಮಾಡ್ತೀನಿ. ಯಾವ ಮೀನಾಗೋಸ್ಕರ ಚಡ್ಪಡಿಸ್ತಾ ಇದ್ದಾನೋ ಅದೇ ಮೀನ ನೋಡಿ ಚೀ ತೂ ಅನ್ಬೇಕು. ಹಾಗೆ ಮಾಡ್ತೀನಿ.